ಆ ಸರೋವರದೊತ್ತಿನಲ್ಲಿ ವಿನ್ಯಾಸದ ಖಿಳಾಂಗದಿ ವಿಭೂತಿಯ ಪೂಸಿ ಶಿಖೆ ಮೊದಲಾದ ರುದ್ರಾಕ್ಷಿಗಳ ನಯ ಪದದ ಆಶ್ರಯಿಸಿ ಹೃದಯಾಂಬುಜದಲಿರ್ದ ಶಿವನ ಸಂತತದಿ ಚಿಂತಿಸುತ್ತೋ ಸರಿಸಿ ಮೆರೆದಿಹ ಮೃಗೇಂದ್ರನ ಕಂಡನ ಭೀಮ. ಇದುವೇ ಸಮಯ ಮಹಾನುಭಾವನ ಪದಯುಗವ ಕಾಣುವಡೆನುತ ನಿಜ ಗದೆಯ ನೆಡೆಗೈಯಿಂದ ಹಿಡಿದೀಕ್ಷಿಸಿದನ ಮೃಗವ. ವದನ ವಿಕಸಿತ ವರಸರೋರುಹ ಒದಗೆ ಮೈಯೊಳು ಹರುಷ ಪುಳಕದ ಹೊದರಿನಲ್ಲಿ ಹೊರೆಯೇರೆ ನಡೆತರುತ್ತಿರ್ದನ ಭೀಮ. ಬಂದನೀಶ್ವರ ಭಕ್ತನಾಡಗಳಿಗಂದು ಮಕುಟವ ಚಾಚೆ ಪೇಳೈ ಕಂದ ನೀ ಹೇಳಾರ ಮಗನಭಿಧಾನವೇನುಗಡ. ಬಂದ ಕಾರ್ಯವದೇನು ಹೇಳೆನಲಿಂದು ವಂಶದೊಳುದಿಸಿದರು ಯಮನಂದನಾದಿಗಳವರೊಳ ನಿಲಜ ಭೀಮ ತಾನೆಂದ. ಆ ಮಹೀಪತಿ ರಾಜಸೂಯದ ನೇಮವನು ಕೈಕೊಂಡು ಪರಮ ಪ್ರೇಮದಲ್ಲಿ ನಿಮ್ಮವರು ವಿಜಯಂಗೈಸಿತಹುದೆಂದು ನೇಮಿಸಿದೊಡಾಂ ಬಂದೆ ನೀ ನಿಸ್ಸೀಮ ಕೃಪೆ ಮಾಡನಲು. ನಸು ನಗುತ್ತಾ ಮೃಗಾಧಿಪ ನುಡಿದನ ಪವಮಾನ ತನಯಂಗೆ. ಮಾನಸ ಸರೋವರದ ತೀರದಲ್ಲಿ ಅಖಿಳಾಂಗಗಳಲ್ಲಿ ವಿಭೂತಿಯನ್ನು ಲೇಪಿಸಿಕೊಂಡು ರುದ್ರಾಕ್ಷಿಗಳನ್ನು ಧರಿಸಿ ಹೃದಯ ಕಮಲದಲ್ಲಿ ಶಿವನನ್ನು ಯಾವಾಗಲೂ ಧ್ಯಾನಿಸುತ್ತಾ ಅವನ ಕೃಪೆಯನ್ನು ಬಯಸುತ್ತಾ ಇದ್ದ ಪುರುಷಾಮೃಗವನ್ನು ಭೀಮನು ಕಂಡನು. ಮಹಾನುಭಾವನಾದ ಇವನನ್ನು ನೋಡಲು ಇದೇ ಸಮಯವೊಂದು ಎಡಗೈಯಲ್ಲಿ ಗದೆಯನ್ನು ಹಿಡಿದು ಪುರುಷಾಮೃಗವನ್ನು ನೋಡಿದನು. ಅವನ ಮುಖವು ಅರಳಿತು. ಸಂತೋಷದಿಂದ ರೋಮಾಂಚನಗೊಂಡ ಭೀಮನು ಅದರ ಬಳಿಗೆ ನಡೆದನು. ಭೀಮನು ಶಿವಭಕ್ತನ ಪಾದಗಳಿಗೆ ನಮಸ್ಕರಿಸಲು ಪುರುಷಾಮೃಗವು, ಮಗು, ನೀನು ಯಾರ ಮಗ? ನಿನ್ನ ಹೆಸರೇನು? ನೀನು ಬಂದ ಕಾರ್ಯವೇನು ಎಂದು ಕೇಳಿತು. ಚಂದ್ರವಂಶದಲ್ಲಿ ಹುಟ್ಟಿದ ಪಾಂಡವರಲ್ಲಿ ವಾಯುಪುತ್ರನಾದ ಭೀಮನು ನಾನು ಎಂದು ಭೀಮನು ಹೇಳಿದನು. ಧರ್ಮರಾಜನು ರಾಜಸೂಯ ಯಾಗವನ್ನು ಮಾಡುತ್ತಿದ್ದಾನೆ. ನಿಮ್ಮನ್ನು ಪ್ರೀತಿಯಿಂದ ಕರೆತರಬೇಕೆಂದು ಆಜ್ಞೆ ಮಾಡಿದ್ದರಿಂದ ನಾನು ಬಂದಿದ್ದೇನೆ. ಅಪಾರ ಕರುಣೆಯಿಂದ ನೀನು ಕೃಪೆ ಮಾಡಿ ಬರಬೇಕು ಎಂದು ಭೀಮನು ಹೇಳಲು ಪುರುಷಾಮೃಗವು ಹೀಗೆಂದು ಹೇಳಿತು ಭೀಮನಿಗೆ.